15,000ರಿಂದ 12,000 20,000 ರೂಪಾಯಿ ಫೈನಾನ್ಸು. ರ್ಯಾಪಿಡ್ ಅವ್ರು ಬಂದುಬಿಟ್ಟು ಒಬ್ಬೊಬ್ಬರು ಸಿಂಗಲ್ ಕಸ್ಟಮರು ವೇಸ್ಟ್ ಆಗೈತೆ ಡ್ರೈವರ್ಗಳಿಗೆ. ಯಾವ ಡ್ರೈವರ್ಗೂ ಸಿಂಗಲ್ ಕಸ್ಟಮರ್ ಬರ್ತಾಯಿಲ್ಲ. ಮಳೆ ಬಂದರೆ ಬೇರೆ ಗಾಡಿ ನೋಡೋದು, ಇಲ್ಲಾಂದ್ರೆ ನೋಡೋಲ್ಲ. ಆ ಥರ ಮಾಡ್ತಿದ್ದಾರೆ. ಏನು ಮಾಡಬೇಕು? ಓಲಾದಲ್ಲಿ ನೋಡಿದರೆ ನಮಗೆ ಜಾಸ್ತಿ ತೊಂದರೆ ಕೊಡ್ತಾವನೆ, ಬಿಲ್ಲೆಲ್ಲ ಕಮ್ಮಿ ಬರ್ತಾ ಇದೆ. ಸ್ವಲ್ಪ ಇದರ ರ್ಯಾಪಿಡ್ ಒಂದು ಬೈ ಮಿಸ್ಟೇಕು 20 ಕಿಲೋಮೀಟ್ರ್ ಇರತ್ತೆ. 20 ಕಿಲೋಮೀಟ್ರ್ ಓಲಾದಲ್ಲಿ ಆ್ಯಡ್ ಮಾಡಿದ್ರು ನಾವು 20 ಕಿಲೋಮೀಟ್ರಲ್ಲಿ 5 ಕಿಲೋಮೀಟ್ರ್ ಜಾಸ್ತಿ ಇದೆ. ಓಲಾದವನು ಏನು ನಮ್ಗೆ ಬಂಡವಾಳ ಕೊಡ್ತಾಯಿದ್ದು ಏನು ಕೊಡ್ತಿದ್ದಾನೆ ಹೇಳಿ? 5 ಕಿಲೋಮೀಟ್ರ್ ಯಾರಿಗೆ ಬರುತ್ತೆ? 5 ಕಿಲೋಮೀಟ್ರ್ ದುಡ್ಡು ಎಷ್ಟು ಬರುತ್ತೆ ಗೊತ್ತಾ? 20 ಕಿಲೋಮೀಟ್ರ್ ಕಾಸು ಬರೋದು, 5 ಕಿಲೋಮೀಟ್ರ್ ಕಾಸು ಬರಲ್ಲ. ಈ ಆನ್ಲೈನ್ ಸಂಸ್ಥೆಗಳೆಲ್ಲ ಬಂದು ಏನಾಗ್ಬಿಟ್ಟಿದೆ ಅಂತಂದ್ರೆ ಗೂಡ್ಸ್ ವೆಹಿಕಲ್ ಆಗಲಿ ನೋಡ್ರಿ ನೋಡಿ, ರೆಕಾರ್ಡ್ ನೋಡಿ, ಎಷ್ಟೆಷ್ಟು 5 ಕಿಲೋಮೀಟ್ರ್. ರ್ಯಾಪಿಡೋ ತೊಗೊಂಡ್ಬಂದ್ಬಿಟ್ರೆ, ಯಾಕಂದರೆ ಇವತ್ತು ಕ್ಯಾಮ್ರಾ ಐತೆ ನಂದು ಬೈದು ಹೇಳೋನು ನಾನು. ರ್ಯಾಪಿಡೋ ಇಟ್ಕೊಂಡಿರೋದು 20,000 ಕೊಟ್ಟು ಯಾತಕ್ಕೆ ತೊಗೊಂಡಿರೋದು ಗೊತ್ತಾ? ಲೋನ್ ಹಾಕ್ಕೊಂಡಿರೋದು, ಏನು ಫುಲ್ ಕ್ಯಾಶ್ ತೊಗೊಳ್ಳಲ್ಲ. ನಾವು ಒಂದು ಆಟೋ ತೊಗೊಳ್ಬೇಕು ಅಂದ್ರೆ ಇವಾಗ ಬೈ ಚಾನ್ಸು 1.5 ಲಕ್ಷ ಜೇಬಲ್ಲಿ ಬೇಕು. 1.5 ಲಕ್ಷ ಜೇಬಲ್ಲಿ ಇದ್ರೂ ಅದಕ್ಕೆ ರೆಡಿ ಮಾಡೋಕ್ಕೆ 30,000-40,000 ರೂಪಾಯಿ ಜೇಬಲ್ಲಿ ಬೇಕು. ಎಲ್ಲ ಸೇರಿದ್ರೆ 30,000ರಿಂದ 40,000 ಆಗುತ್ತೆ ಅವ್ರದ್ದು. 40,000 ರೂಪಾಯಿ ಆಗುತ್ತೆ. 40,000 ರೂಪಾಯಲ್ಲಿ ಆರ್ ಟಿ ಹೋಗ್ರೆ ಅದು ಬೇರೆ ಖರ್ಚು. ಪಾಸಿಂಗ್ ಆಗೋಕ್ಕೆ 1 ವಾರ ಆಗುತ್ತೆ. ವಾರ ಆಗೋದು ಬಿಡಿ, ಪರವಾಗಿಲ್ಲ. ಆಲ್ರೆಡಿ ಗಾಡಿ ಮೇಲೆ ಫೈನಾನ್ಸ್ ಇರುತ್ತೆ, ಪಾಸಿಂಗ್ ಆಗೋಲ್ಲ. ಗಾಡಿ ಮೇಲೆ ಫೈನಾನ್ಸ್ ಇರುತ್ತೆ, ತಿಂಗಳಾಗತ್ತೆ ಪಾಸಿಂಗ್ ಆಗೋಕ್ಕೆ. ಫೈನಾನ್ಸ್ ಕಟ್ಟಬೇಕು. ದುಡಿಯೋದೇನೋ ತಿನ್ನೋದೇನೋ ಹೊಟ್ಟೆ ಮೇಲೆ ಹಾಕೊಳ್ಳೇನೋ ಇಲ್ಲ ಮಣ್ಣು ಮೇಲೆ ಬೇಕು ಸರ್. ಒಬ್ಬ ಡ್ರೈವರ್ ದುಡಿಬೇಕು ಅಂದ್ರೆ 40,000 ಬೇಕು. ಈ ಮನೆ ಬಾಡಿಗೆ ರೆಂಟ್ ಜಾಸ್ತಿ, ಗ್ಯಾಸ್ ರೈಟ್ ಜಾಸ್ತಿ, ಮತ್ತು ಮೊಬೈಲ್ ರೈಟ್ಗಳು ಜಾಸ್ತಿ ಆಗಿದೆ. ಈಗ ಆನ್ಲೈನ್ ಇಲ್ಲ, ನಾವು ಗಾಡಿ ಡ್ಯೂಟಿನೇ ಮಾಡೋಕ್ಕಾಗಲ್ಲ. ಈಗ 60 ರೂಪಾಯಿ ಜಾಸ್ತಿ ಮಾಡಿದ್ರು. 39 ಕಿಲೋಮೀಟರ್ಗೆ ಎಷ್ಟು ಕೊಟ್ಟು 60 ರೂಪಾಯಿ ಇವ್ರು ಜಾಸ್ತಿ ಮಾಡ್ಕೊಬಂದು 39 ಕಿಲೋಮೀಟರ್ ತಿಂಗಳಿಗೆ ಇದರಲ್ಲಿ ನಮ್ಗೆ ಏನು ಉಳಿತಾಯ ಆಗುತ್ತೆ? 5 ರೂಪಾಯಿ ಜಾಸ್ತಿ ಮಾಡೋರಿಗೆ ಯಾಕೆ ಇರ್ಸಲ್ಲ ಇವರು? ಟೋಟಲ್ 40 ಕಿಲೋಮೀಟ್ರ್. 40 ಕಿಲೋಮೀಟ್ರಿಗೆ ಏನು ದುಡ್ಡು ಬಂದೈತೆ ನೋಡಿ. ಎಷ್ಟು ಬರುತ್ತೆ? 40 ಕಿಲೋಮೀಟ್ರಿಗೆ ಎಷ್ಟು ಬರುತ್ತೆ ಲೆಕ್ಕ ಹಾಕೊಳ್ಳಿ. ರೂಲ್ಸ್ ಏನಿದೆ ನೋಡಿ, 15 ರೂಪಾಯಿ ಪರ್ ಕಿಲೋಮೀಟರ್. ಎಷ್ಟಾಯ್ತು? 600 ರೂಪಾಯಿ ಆಯ್ತು. ಇಲ್ಲಿ ಎಷ್ಟು ಕೊಟ್ಟವನೆ? 400 ರೂಪಾಯಿ. ನಮ್ಗೆ 200 ರೂಪಾಯಿ ಲಾಸ್. ಏನು ಬೇಡ ನಮ್ಗೆ, ನಾವು ಮೀಟರ್ ಹಾಕೊಂಡು ಓಡಿಸಿ ಎಲ್ಲ ಬಂದ್ ಮಾಡಕ್ ಹೇಳ್ಬೇಡಿ. ಓಲಾದವನು ಏನು ಬಂಡವಾಳ ಕೊಡ್ತಾನ ನಮ್ಗೆ? ಕೊಡ್ತಿದ್ದಾನ? ಆಟೋಗೆ ಬಂಡವಾಳ ಇಲ್ಲ, ಗ್ಯಾಸ್ಗೆ ಬಂಡವಾಳ ಇಲ್ಲ, ಮೊಬೈಲ್ಗೆ ಬಂಡವಾಳ ಇಲ್ಲ. ಒಂದು ಆ್ಯಪ್ ಹಾಕ್ಕೊಂಡಿರೋದು. ಈ ಸರ್ಕಾರ ಬಂದು ಒಂದು ಸರ್ಕಾರ ಲಾಂಚ್ ಮಾಡಿದ್ದಾರೆ ನೋಡಿ ಆ್ಯಪ್. ಆ ಆ್ಯಪ್ ಬಂದು ಸರ್ಕಾರ ಬ್ಯಾನ್ ಮಾಡಿದ್ರೆ ಒಬ್ಬ ಡ್ರೈವರ್ಗೆ ಒಂದು ತೊಂದರೆ ಆದರೆ ನಾವು 5 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, ಎಲ್ಲ ಸುಳ್ಳು ಕಟ್ಟುಕತೆಗಳು. ಈ ಓಲಾ ಊಬರಲ್ಲಿ ರ್ಯಾಪಿಡಲ್ಲಿ ಹೇಳ್ತಿರೋದೆಲ್ಲ ಸುಳ್ಳು. ಜನಗಳು ನಂಬಿ ಮೋಸ ಹೋಗ್ತಾ ಇದ್ದಾರೆ ಡ್ರೈವರ್ಗಳು. ಆಲ್ಮೋಸ್ಟ್ ಡ್ರೈವರ್ಗಳು ಎಷ್ಟು ಮೋಸ ಹೋಗ್ತಾ ಇದ್ದಾರೆ ಅಷ್ಟು ಅಮಾಯಕರಾಗಿದ್ದಾರೆ. ಇವ್ರು ಇಂಗ್ಲೀಷ್ ನಾವು ಇವಾಗ ಮುಂಚೆ ಒಂದ್ಸಲ ಸ್ಟ್ರೈಕ್ ಮಾಡಿದ್ವಿ. ಅವಾಗೆಲ್ಲ ಏನಂದ್ರು, ರಾಮಲಿಂಗ ರೆಡ್ಡಿ ಅವರೇ ಬಂದರು. ಎಲ್ಲ ಇವಾಗ ಏನು ಆನ್ಲೈನ್ ಸಂಸ್ಥೆಗಳು ನಾವೆಲ್ಲ ಇಲ್ಲಿ ಒಕ್ಕೂಟದಿಂದ ಬಂದಿರೋದು. ಪೀಸ್ ಆಟೋ, ನೊಂದ ಚಾಲಕರ ವೇದಿಕೆ ಎಲ್ಲ ಒಕ್ಕೂಟದಿಂದ ಬಂದಿರೋದು ನಾವು. ಅವ್ರೇನು ಹೇಳ್ತಾರೆ ನಮಗೆ, ಎಲ್ಲ 32 ಸಂಘಟನೆಗಳು ಏನಿದೆ ಅದೆಲ್ಲದಕ್ಕೂ ಅವರು ರಾಮಲಿಂಗ ರೆಡ್ಡಿ ಅವರು ಬಗೆಹರಿಸ್ಬಿಡ್ತೀವಿ ಅಂತ ಹೇಳಿದ್ರು. ಅವ್ರು ಬಗೆಹರಿಸಿದೀವಿ ಅಂತಾನೆ ಇವತ್ತು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಸಾರಿಗೆ ಅಧಿಕಾರಿಗಳೇನಿದ್ದಾರೆ ಒಳಗಡೆ ದುಡ್ಡು ತೊಗೊಂಡು ಅವ್ರು ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ. ನಾವು ಇವತ್ತು ಬಂದಿರೋದು ಅದಕ್ಕೋಸ್ಕರನೇ. ಅವತ್ತು ಏನೇನು ನಮ್ಮ ಷರತ್ತುಗಳೇನೇನು ಒಪ್ಕೊಂಡು ಎಲ್ಲ ರಾಮಲಿಂಗ ರೆಡ್ಡಿ ಅವರು ಇಲ್ಲ ನಾವು ನಿಮ್ಮ ಕಡೆ ಸೇರಿ ಒಕ್ಕೂಟಕ್ಕೆ ಎಲ್ಲ ಜೊತೆಯಾಗಿದ್ದೀವಿ, ನಿಮ್ದು ಏನಿದೆ ಸಮಸ್ಯೆ ನಿಮ್ಮ ಚಾಲಕರ ಪಡ್ತಿದ್ದಾರೆ, ಪ್ರಯತ್ನ ಪಡ್ತಾ ಇಲ್ಲ ಅಂತಿಲ್ಲ. ಮಧ್ಯದವ್ರು ತಿಂತಿದ್ದಾರೆ. ಅವ್ರು ಹೇಳಿ ನಮ್ಮ ಅಭ್ಯಾಸ ಏನಿಲ್ಲ, ಅವ್ರ ಮೇಲೆ ಹೇಳಂಗೂ ಇಲ್ಲ. ಯಾಕಂದ್ರೆ ಇವಾಗ ನೋಡಿ, ನಮ್ಮ ಒಕ್ಕೂಟ ಕಡೆಯಿಂದ ಎಲ್ಲ ಕಡೆ ಹೋಗ್ತೀವಿ. ಒಂದು ಡ್ರೈವರ್ಗೆ ಒಂದು ಹೆಲ್ಪ್ ಅಂತ ಬರುತ್ತೆ. ಡ್ರೈವರೇ ಬರಬೇಕು. ಯೂನಿಯನ್ ಕಡೆಯಿಂದ ಇವರು ಹೋಗ್ತಾರೆ, ಯೂನಿಯನ್ ಕಡೆ ಇವರು ಹೋಗ್ತಾರೆ, ಎಲ್ಲರೂ ಹೋಗ್ತೀವಿ. ಇವಾಗ ಮೇ 25ನೇ ತಾರೀಕಿಂದ ಇಲ್ಲಿವರೆಗೂ ಪೀಕ್ ಅವರಲ್ಲಿ ಮಾತ್ರ ಡ್ಯೂಟಿ ಬರ್ತಾ ಇದೆ. ನಾರ್ಮಲ್ ಟೈಮಲ್ಲಿ ಡ್ಯೂಟಿಗಳೇ ಬರ್ತಾ ಇಲ್ಲ. ಕಾರ್ಗಳಿಗೆ ಆಗ್ತಾ ಇದ್ದಾನೆ. ಆಟೋದವ್ರು ಬಿಸ್ನೆಸ್ ಎಲ್ಲ ಆಟೋದವ್ರಿಗಿಂತ ಕಮ್ಮಿ ರೈಟಲ್ಲಿ ಓಡಿಸ್ತಾ ಇದ್ದಾರೆ ಟ್ಯಾಕ್ಸಿಗಳನ್ನ. ಇವತ್ತು ನಾವೆಲ್ಲೋಗಿ ಜೀವನ ಮಾಡಬೇಕು. ಇವತ್ತು ಒಂದೊಂದು ರೇಟು ಸರ್ ಇವ್ರಿಗೆ. ಇವತ್ತು ಆಕ್ಚುಲಿ ಏನಿದೆ, ಮೀಟರ್ ರೇಟ್ 15 ರೂಪಾಯಿ ಅಂತ ಇವ್ರದ್ದು ಏನಿದೆ ಮಿನಿಮಮ್ ರೇಟ್ ಏನಿದೆ ಅದನ್ನ ಕೊಡ್ತಾ ಇಲ್ಲ ಸರ್. ಇವಾಗ ರ್ಯಾಪಿಡೋನ್ಗಿಂತ ಓಲಾದವನ್ಗಿಂತ ಊಬರ್ ಕಡಿಮೆ, ಇಲ್ಲಿ ಪೋರ್ಟ್ರೌನ್ಗಿಂತ ಅಂಕಲ್ ಡೆಲಿವರಿ ಕಡಿಮೆ, ಅಂಕಲ್ ಡೆಲಿವರಿ ಅವನಿಗಿಂತ ಗೂಡಿ ಅವ್ನು ಕಡಿಮೆ. ಈ ಥರ ರೇಟ್ ಕಡಿಮೆ ಮಾಡ್ಕೊಂಡು ಬೀದಿಗೆ ಬರ್ತಾರೆ ಚಾಲಕರು. ಆನ್ಲೈನ್ ಸಂಸ್ಥೆ ಟೋಟಲ್ ಸರ್, ಆನ್ಲೈನ್ ಸಂಸ್ಥೆ ಎಲ್ಲದ್ರಿಂದಾನು ನಮಗೆ ಪ್ರಾಬ್ಲಮ್ ಸರ್. ಎಲ್ಲ ಆನ್ಲೈನ್ ಸಂಸ್ಥೆಯಿಂದಾನೇ ಊಬರ್, ರ್ಯಾಪಿಡೋ, ಪೋರ್ಟರ್, ಗೂಡ್ಸ್ ಗಾಡಿಗಳು ಏನೈತೆ ಆನ್ಲೈನ್ ಏನೈತೆ ಎಲ್ಲ ಬ್ಯಾಂಡ್ ಆಗಿದ್ರೇನ ನಮ್ಮ ಡ್ರೈವರ್ಗಳನ್ನ ನಾವೇ ಮೀಟರ್ ಹಾಕೊಂಡು ಓಡಿಸ್ತೀವಿ. 11 ಕಿಲೋಮೀಟರ್ 12 ಕಿಲೋಮೀಟರ್ ಪಿಕಪ್ ಲೊಕೇಶನ್ ಕೊಡ್ತಾರೆ ಸರ್. ಅದು ಯಾರು ಸರ್ ದುಡ್ಡು ಕೊಡ್ತಾರೆ ನಮಗೆ? ಯಾರು ಸರ್ ಕೊಡ್ತಾರೆ ನಮ್ಗೆ? ಲಾಸ್ಟ್ ಟೈಮ್ ನಾವೇನು ಇದು ಮಾಡಿದ್ವಿ, ಸೈಕ್ ಮಾಡಿದ್ವಿ. ಅವತ್ತೆಲ್ಲ ಮಾಡಿದಾಗ ಇವರು ಒಪ್ಕೊಂಡಿದ್ದೆ ಬೇರೆ.
ರಾಮಲಿಂಗ ರೆಡ್ಡಿ ಅವ್ರು ಒಪ್ಕೊಂಡು ಸಾರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಈ ತರ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿರೋದು. ಅದಾದ್ಮೇಲೆ ಬೇರೆ ಬೇರೆ ತರ ನಮ್ಗೆ ಕೊಡ್ತಾ ಇರೋದು ಅವರು, ನ್ಯಾಯನೇ ಕೊಡ್ತಾ ಇಲ್ಲ ಅವರು. ತೋರ್ಸೋಣ ಟೈಮ್ ಬೇಡ. ಬಂಡವಾಳ ಆಗ್ತಿದೀವಿ ಸರ್, 3 ಲಕ್ಷ ರೂಪಾಯಿ ನಾವು ದುಡಿಯಕ್ ಆಗ್ತಾ ಇಲ್ಲ. EMI ಕಟ್ಟಕ್ಕಾಗಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಮನೆಗೆ ಎಜುಕೇಶನ್ ಕಟ್ಟಕ್ಕಾಗ್ತಾ ಇಲ್ಲ. ಈಗ 6-7 ತಿಂಗಳಿಂದ ಪಡ್ತಿರೋ ಕಷ್ಟಗಳು ಡ್ರೈವರ್ ಕಣ್ಣಲ್ಲಿ ನೀರು ಬರೋದು, ರಕ್ತ ಬರೋ ಪರಿಸ್ಥಿತಿ ಆಗಿದೆ. ಏನ್ ಮಾಡ್ಬಿಟ್ಟಿದ್ದಾರೆ ಸರ್, ಭೇದ ಭಾವ ಮಾಡ್ತಾ ಇದ್ದಾರೆ. ಮುಂಚೆ ಬ್ರ್ಯಾಂಡಿಂಗ್ ಇತ್ತು, ಅದೆಲ್ಲ ತೆಗ್ಸಾಕಿದ್ರು ಎಲ್ಲ ಹೇಳ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ 10 ಸೆಕೆಂಡ್ ವಿಳಂಬ. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಲಾಗಿನ್ ಇರಬೇಕು, ಅವ್ರು ಕೊಟ್ಟಿ ಡ್ಯೂಟಿಗಳೆಲ್ಲ ತಗೋಬೇಕು, ತಗೊಳ್ಳಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡೋದು. ಗೌರ್ಮೆಂಟ್ ಅಲ್ಲಿ ಎಲ್ಲ ಆ ತರ ಪ್ರಾಬ್ಲಮ್ ಮಾಡಿದ್ರೆ ಇವಾಗ ಇಲ್ಲೇ ನೋಡಿದೆ ಇವಾಗ ಜಸ್ಟ್ ಒಂದು 5 ಮಿನಿಟ್ ಮುಂಚೆ 5-10 ಮಿನಿಟ್ಸ್ ಮುಂಚೆ ಇವಾಗ 2 ವೀಲರ್ ಅವ್ರಿಗೆ ಹಿಡಿದ್ರು ಪೊಲೀಸರು. ನೋಡಪ್ಪ ನಿಮ್ಮ ಕಡೆಯಿಂದಾನ ಮಾತಾಡ್ತಾ ಇರೋದು, ಪೊಲೀಸರು ಇರಲಿ. ಇವಾಗ ನಮಗೆ ಗಾಡಿ ಹಿಡಿದ್ರೆ DL ತೋರಿಸು, ಯೂನಿಫಾರ್ಮ್ ತೋರಿಸು, ಡಿಸ್ಪ್ಲೇ ತೋರಿಸು, ಆದ್ರೆ ಪರ್ಮನೆಂಟ್ ರನ್ನಿಂಗ್ ಐತಾ ಎಲ್ಲ ಕೇಳ್ತಾರಲ್ಲ. ಹಂಗೆ 2 ವೀಲರ್ ಇಟ್ಕೊಂಡು ಕೇಳಬೇಕು. ಇವಾಗ ಇಲ್ಲ ಯೂನಿಫಾರ್ಮ್ ಇಲ್ಲ ಅಂದರೆ 2,000 ರೂಪಾಯಿ ಫೈನು. ಆಟೋದವ್ರಿಗೆ ಹಿಡಿಬೇಕಂತ ಟಾರ್ಗೆಟ್ ಐತೆ. ಆಟೋದವ್ರು ಏನು ಬೇರೆಯವ್ರಿಗೆ ಮಣ್ಣಾಕ್ತಿದಾರಾ? ಬಂಡವಾಳ ಇಲ್ಲ ನಮ್ಮದು, ಸರ್ಕಾರ ಮಾತು ಒಪ್ಕೊಳ್ತಾ ಇದ್ದೀವಿ. ಮೊನ್ನೆ ಹಾಕಿರೋ ಫೈನಲ್ಲಿ ಸರ್ 15,000 ರಿಂದ 18,000 ರೂಪಾಯಿ ಫೈನ್ ಆಗ್ತಾ ಇದ್ದಾರೆ ಡ್ರೈವರ್ಗಳು. ಎಲ್ಲಿಂದ ತಂದು ಕಟ್ತಾರೆ? ಇವತ್ತು ಏನಿದೆ ದುಡಿಮೆ? ಇವತ್ತು ಬೆಳಗ್ಗೆಯಿಂದಾಗ ಬಂದು ಸಾಯಂಕಾಲದವ್ರು ದುಡಿದ 1,500 ರೂಪಾಯಿ ದುಡಿಯೋಕ್ಕಲ್ಲ ಡ್ರೈವರ್ಗಳು. ಗಾಡಿ ಗ್ಯಾಸ್ ಏನು ಹಾಕ್ತಾನೆ, ಅವನ ವ್ಯವಸ್ಥೆ ಏನು ಮಾಡ್ತಾನೆ? ಇವರೆಲ್ಲ 2,000 ರೂಪಾಯಿ ಕೊಡಪ್ಪ ಅಂದ್ರೆ ಎಲ್ಲಿಂದ ತಗೊಂಡ್ ಬರೋದು? ಬೆಳಗ್ಗೆ ಆಗ್ರಹ ಏನು? ಈ ಸರ್ವಿಸಸ್ ನೆಲ್ಲ ಪೂರ್ತಿ ಬಂದ ಸರ್ ಈ ಆನ್ಲೈನ್ ಬಂದಾಕ್ಬೇಕು. ರೇಟ್ ಬೇಕು ಅಂತ. ಫಿಕ್ಸ್ಡ್ ರೇಟ್ ಯಾವುದೇ ಆನ್ಲೈನ್ ಸಂಸ್ಥೆ ಆಗಿರ್ಲಿ ಎಲ್ಲದರಲ್ಲೂ ಒಂದೇ ರೇಟ್ ಇರಬೇಕು. ಗೌರ್ಮೆಂಟ್ ಏನ್ ಫಿಕ್ಸ್ ಮಾಡ್ತಾರೋ ಅದೇ ರೇಟ್ ಇರಬೇಕು, ಇಲ್ಲ ಅಂದ್ರೆ ಯಾರು ಇರಬಾರ್ದು. ಇಲ್ಲಿ ನಮಗೆ ಬ್ಯಾನ್ ಮಾಡುತ್ತೀನಿ ಅಂದ್ರೆ ವೈಟ್ ಬೋರ್ಡ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು. ಇಲ್ಲ ಅಗ್ರಿಕೇಟರ್ ಕಂಪ್ನಿಗಳು ಆಪ್ ಯಾವ್ದಿದೆ ಯಾವುದು ಬೇಡ. ರೋಡಲ್ಲಿ ಮೀಟರ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ, ಮೀಟರ್ ಹೊಡಿತೀವಿ ನಾವು. ಮೀಟರ್ ಹೊಡಿತಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ ಬ್ಯಾನ್ ಮಾಡಲಿ. ಇಲ್ಲ ಅಂದರೆ ನಮಗೆ ಆಟೋಗಳು ಏನಿದೆ ಟ್ಯಾಕ್ಸ್ ಕಟ್ಟೋಕ್ಕಿಲ್ಲ, ಇನ್ಶೂರೆನ್ಸ್ ಕಟ್ಟೋಕ್ಕಿಲ್ಲ, ವೈಟ್ ಬೋರ್ಡ್ ಏನಿದೆ ಅವ್ರಿಗೆ 5 ವರ್ಷಕ್ಕೊಂದ್ಸಲಿ 10 ವರ್ಷಕ್ಕೊಂದ್ಸಲಿ ವೈಟ್ ಬೋರ್ಡ್ ಯಾವ ಥರ ಕೊಟ್ಟಿದ್ದಾರೆ ಆ ಥರ ಪರ್ಮಿಷನ್ ಕೊಡಲಿ ನಮಗೂ ಆಟೋದವರು. ನಾವು ಆವಾಗ ಇವು ಯಾರಿಗೂ ಸ್ಟ್ರೈಕು ಏನು ಬರೋಕ್ಕಿಲ್ಲ, ಆರಾಮಾಗಿ ಆಟೋ ಓಡಿಸ್ತೀವಿ ಸರ್. ಅಷ್ಟೇ ನಮ್ಮ ಇದಿರೋದು. ನಮಗೂ ವೈಟ್ ಬೋರ್ಡ್ ಮಾಡ್ಕೊಟ್ಬಿಡ್ಲಿ. ನಾವು ಇನ್ಶೂರೆನ್ಸ್ ವರ್ಷ FC ಮಾಡಿಸ್ಬೇಕು, ಮೀಟ್ರ್ ಪಾಸಿಂಗು. ಈ ಮೀಟ್ರ್ ಏನಾದ್ರು ಜಾಸ್ತಿ ಮಾಡೋರು ಅವ್ನಿಗೆ ಮೀಟ್ರ್ ಬ್ರೋಕರ್ಗೆಲ್ಲ ದುಡ್ಡು ಕೊಡಬೇಕು. ಎಲ್ಲಿಂದ ಕೊಡೋದು? ಈಗ ಫಸ್ಟ್ ರ್ಯಾಪಿಡ್ ಅವರು ಬೈಕ್ ಟ್ಯಾಕ್ಸಿ ಮಾಡಿದ್ರು, ಈಗ ಓಲಾರು ಮಾಡಿದ್ದಾರೆ ಬೈಕ್, ಊಬರ್ ಇಲ್ಲಿನೂ ಮಾಡಿದ್ದಾರೆ. ಏನಕ್ಕೆ ಮಾಡಿರೋದು? ರ್ಯಾಪಿಡ್ ಒಂದು ಮಾಡಿರೋದು ಅಂತ. ಅದಕ್ಕೆ ನಮಗೆ ಏನಾದರೂ ಒಂದು ಮಾಡಿ. ವರ್ಷಕ್ಕೆ 20,000 ಖರ್ಚಿದೆ, ಇದೆಯಲ್ಲ ಪರ್ಮನೆಂಟು ಟ್ರಾನ್ಸ್ಫರ್ ಇದು ಎಲ್ಲ ಇದೆ ಅಲ್ವಾ, ಮಾಡಿ. ಇಲ್ಲಾಂದರೆ ನಮ್ಮ ವೈಟ್ ಬೋರ್ಡ್ ಮಾಡಿಸ್ಬಿಡಿ, ಬೇಕಾಗಿಲ್ಲ. ನಾವು ಸ್ಟ್ರೈಕೇ ಮಾಡಲ್ಲ. ಏನಾದರೂ ಒಂದು ಡಿಸೈಡ್ ಮಾಡಿ. ಸರ್ಕಾರ ಇಲ್ಲಿ ಒಂದು 5 ನಿಮಿಷ ಕೆಲಸ ಇದು ಮಾಡಿದ್ರೆ 5 ನಿಮಿಷ ಆದರೆ ಏನಾಗ ಆ್ಯಕ್ಷನ್ ತಗೊಳ್ತಾ ಇಲ್ವಾ? ನಮ್ಗೇನು ಆಟೋ ಅವ್ರದ್ದು ವ್ಯಾಲ್ಯೂ ಇಲ್ವಾ, ಮರ್ಯಾದೆ ಇಲ್ವಾ? ಟೋಟಲಿ ಬ್ಯಾನ್ ಮಾಡಲಿ ಸರ್, ನಮ್ಗೇನು ಚಿಂತೆ ಇಲ್ಲ. ನಾವು ಮೀಟ್ರ್ ಇದೆ, ಗೌರ್ಮೆಂಟಿಂದ ಮೀಟ್ರ್ ಕೊಟ್ಟಿದ್ದಾರಲ್ವಾ ಸರ್ಕಾರದಿಂದ, ಆ ಮೀಟ್ರಲ್ಲಿ ನಾವು ಆಟೋದವ್ರು ಏನು ಆಟೋ ಡ್ರೈವರ್ಗಳಿದ್ದೀವಿ ಓಡ್ಸಕ್ಕೆ ರೆಡಿ ಇದ್ದೀವಿ ನಾವು. ಇವರು ಸರ್ಕಾರದವ್ರು ಇದಕ್ಕೆ ಮೀನ ಮೇಸ ಮಾಡ್ತಿರೋದು. ಯಾಕೆಂದ್ರೆ ಲಂಚ ತಗೊಬಿಟ್ಟವ್ರು ಇವರು. ಈ ಅಪ್ಪನಿಗೆ ಎಷ್ಟು ಸಲ ಮನವಿ ಕೊಟ್ಟಿದ್ದೀವಿ ಗೊತ್ತಾ? ಯಾರು ನಮ್ಮ ಮಲ್ಲಿಕಾರ್ಜುನ್ ಅವರು ಬಂದಾಗ ಮಾಕಾಶಿ ಅಪ್ಪ ಹಾಕೊಂಡು ಒಂದು ಕಡೆಗೆ ನೆಗಾಡ್ತಾರೆ, ಈ ಕಡೆಗೆ ಒಂದು ಕಡೆ ನೆಗಾಡ್ತಾರೆ. ಬರೀ ಭರವಸೆಗಳು ಅಪ್ಪನಿಗೆ. ಆಗ್ಲಿಂದ ಅಪ್ಪನೇ ಸ್ಟ್ರೈಕ್ ಮಾಡ್ತಾನಿಂದ ಅಪ್ಪನೇ ಅವನೇ. ಅದು ಎಷ್ಟು ದುಡ್ಡು ತಿಂತಿದ್ದಾನೋ ಏನು ಮಾಡ್ತಾನೆ, ಅವ್ರ ಮನೆ ಉದ್ಧಾರ ಆಯ್ತದೆ ಹೊರತು ನಮ್ಮ ಡ್ರೈವರ್ಗಳ ಮನೆ ಅಂತೂ ಉದ್ಧಾರ ಆಯ್ತಾ ಇಲ್ಲ. ಪೂರ್ತಿ ಆಪ್ಗಳು ಬ್ಯಾನ್ ಆದರೆ ಚಿಂತೆ ಇಲ್ಲ ಸರ್ ನಮಗೆ. ಬೈಕ್ ಟ್ಯಾಕ್ಸಿಗಳು ಬ್ಯಾನ್ ಮಾಡಬೇಕಲ್ಲ, ಕಾರ್ ಟ್ಯಾಕ್ಸಿಗಳು? ಬೈಕು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಏನು ಓಡ್ತಾ ಇದೆ ಅದು ಬ್ಯಾನ್ ಆಗ್ಬೇಕು ಸರ್. ವೈಟ್ ಬೋರ್ಡ್ ಇರಬಾರ್ದು, ಯಾವ್ದಾದ್ರು ಇಲ್ಲಿ ವೈಟ್ ಬೋರ್ಡ್ ಇರಬಾರ್ದು ಅಷ್ಟೇ. ಫೈನಾನ್ಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಸರ್. ವೈಟ್ ಬೋರ್ಡ್ ಪೂರ್ತಿ ಬ್ಯಾನ್ ಆಗ್ಬೇಕು ಅಷ್ಟೇ.